Hello everyone, welcome to day 2 of our English grammar series. Today we will solve practice questions based on pronouns. These questions will help you prepare for GPSTR, HSTR, CRIS, Morarji and other competitive exams. Let's begin the class. Section 1. Replace the noun with pronoun. ಈ ಒಂದು ಸೆಕ್ಷನಲ್ಲಿ 5 ಕ್ವಶನ್ಸ್ಗಳಿರುತ್ತೆ. ಅಂದರೆ ಇವತ್ತು ಪ್ರನೌನ್ ಬಗ್ಗೆನೇ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಎಕ್ಸಾಮಲ್ಲಿ. ಆಲ್ಮೋಸ್ಟು ಎಕ್ಸಾಮಲ್ಲಿ ಈ ಥರದ್ದೇ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬರ್ತಾ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ, ಫಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 1. ರಿಯಾ ಈಸ್ ಅ ಗುಡ್ ಸ್ಟೂಡೆಂಟ್ ಡ್ಯಾಶ್. ಇಲ್ಲಿ ನಾವು ರಿಪ್ಲೇಸ್ ಮಾಡಬೇಕಾಗಿದೆ. ಏನನ್ನ ಅಂದರೆ ನೌನನ್ನು ಪ್ರನೌನ್ಗೆ. ಸೊ Riya is a good student dash studies in class 10. He, she, they, it. ಈ ಡ್ಯಾಶಲ್ಲಿ ಏನು ಬರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ನೀವು ಹೇಳಬೇಕು. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಶಿ ಅಂತ. ಅಂದರೆ ರಿಯಾ ಇಸ್ ಅ ಗುಡ್ ಸ್ಟೂಡೆಂಟ್, ಶಿ ಸ್ಟಡೀಸ್ ಇನ್ ಕ್ಲಾಸ್ 10 ಅಂತ. ಕ್ವಶನ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ವಿ ಯೂಸ್ ಶಿ ಫಾರ್ ಅ ಫೀಮೇಲ್ ಪರ್ಸನ್ ಅಂತ. ಅಲ್ಲಿ ರಿಯಾ ಅನ್ನೋದು ಫೀಮೇಲ್ ಆಗಿರೋದ್ರಿಂದ ಇನ್ಸ್ಟೆಡ್ ಆಫ್ ರಿಯಾ ವಿ ಆರ್ ಯೂಸಿಂಗ್ ಶಿ. ಕ್ವಶನ್ ನಂಬರ್ 2. ರಾಹುಲ್ ಈಸ್ ಮೈ ಫ್ರೆಂಡ್ ಡ್ಯಾಶ್ ಪ್ಲೇಸ್ ಕ್ರಿಕೆಟ್. ಇಲ್ಲಿ ಡ್ಯಾಶ್ ಅನ್ನೋ ಜಾಗದಲ್ಲಿ ಏನು ಬರುತ್ತೆ? ಹಿ, ಶಿ, ಇಟ್, ದೇ. ಇದರಲ್ಲಿ ಯಾವುದು ಆನ್ಸರ್ ಬರುತ್ತೆ ಅಂತ ನೀವು ಟೈಪ್ ಮಾಡಿ. ಕರೆಕ್ಟ್ ಆನ್ಸರ್ ಹಿ. ರಾಹುಲ್ ಈಸ್ ಮೈ ಫ್ರೆಂಡ್, ಹಿ ಪ್ಲೇಸ್ ಕ್ರಿಕೆಟ್ ಅಂತ. ಹಿ ಈಸ್ ಯೂಸ್ ಫಾರ್ ಅ ಮೇಲ್ ಪರ್ಸನ್. ರಾಹುಲ್ ಅನ್ನೋದು ಮೇಲ್ ಆಗಿರೋದ್ರಿಂದ ಅಲ್ಲಿ ನಾವು ಹಿ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 3. ದ ಡಾಗ್ ಈಸ್ ಸ್ಲೀಪಿಂಗ್ ಡ್ಯಾಶ್ ಈಸ್ ವೆರಿ ಟಯರ್ಡ್. ಇಲ್ಲಿ ಏನು ಬರುತ್ತೆ? ಹಿ, ಶಿ, ಇಟ್, ವಿ. ಕಮೆಂಟಲ್ಲಿ ತಿಳಿಸ್ಬೇಕು ನೀವು ಆನ್ಸರನ್ನು. ಹಿ, ಶಿ, ಇಟ್, ವಿ. ಆನ್ಸರ್ ಈಸ್ ಇಟ್ ಅಂತ. ದ ಡಾಗ್ ಈಸ್ ಸ್ಲೀಪಿಂಗ್, ಇಟ್ ಈಸ್ ವೆರಿ ಟಯರ್ಡ್ ಅಂತ. ಇಟ್ ಈಸ್ ಯೂಸ್ ಫಾರ್ ಅನಿಮಲ್ಸ್ ಆ್ಯಂಡ್ ಥಿಂಗ್ಸ್. ಇಟ್ಟನ್ನು ನಾವು ಪ್ರಾಣಿಗಳು ಅಥವಾ ವಸ್ತುಗಳನ್ನು ಹೇಳುವಾಗ ನಾವು ಇಟ್ಟನ್ನು ಬಳಸ್ತೀವಿ. ಗರ್ಲ್ ಇದ್ದಾಗ ಶಿಯನ್ನು ಬಳಸ್ತೀವಿ, ಬಾಯ್ ಇದ್ದಾಗ ಹಿಯನ್ನು ಬಳಸ್ತೀವಿ ಅಂತ. ಇವುಗಳನ್ನು ನೆನ್ಪಿಟ್ಕೊಳ್ಬೇಕು. ಕ್ವಶನ್ ನಂಬರ್ 4. ರಾಮ ಆ್ಯಂಡ್ ರವಿ ಆರ್ ಬ್ರದರ್ಸ್ ಡ್ಯಾಶ್ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಹಿ, ದೇ, ವಿ, ಇಟ್. ಇಲ್ಲಿ ಯಾವ್ದು ಬರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ? ಈ ಬ್ಲ್ಯಾಂಕಲ್ಲಿ ನೀವು ಏನನ್ನು ಫಿಲ್ ಮಾಡಬೇಕು ಅಂತ ವಿಚಾರ ಮಾಡಿ. ಹಿ, ದೇ, ವಿ, ಇಟ್. ರಾಮ್ ಆ್ಯಂಡ್ ರವಿ ಆರ್ ಬ್ರದರ್ಸ್ ಡ್ಯಾಶ್ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಕರೆಕ್ಟ್ ಆನ್ಸರ್ ಈಸ್ ದೇ. ಆಪ್ಷನ್ ಬಿ, ದೇ. ದೇ ಈಸ್ ಯೂಸ್ ಫಾರ್ ಮೋರ್ ದೆನ್ ಒನ್ ಪರ್ಸನ್. ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು, ಅಂದರೆ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿದ್ದಾಗ ನಾವು ದೇ ಅನ್ನು ಯೂಸ್ ಮಾಡ್ತೀವಿ ಅಂತ. ಕ್ವಶನ್ ನಂಬರ್ 5. ಮೈ ಫ್ರೆಂಡ್ಸ್ ಆ್ಯಂಡ್ ಐ ಆರ್ ಗೋಯಿಂಗ್ ಟು ಸ್ಕೂಲ್ ಡ್ಯಾಶ್ ಆರ್ ಹ್ಯಾಪಿ. ಇಲ್ಲಿ ವಿ, ದೇ, ಐ, ಯು. ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂತ ಗೆಸ್ ಮಾಡಿ. ಕರೆಕ್ಟ್ ಆನ್ಸರ್ ವಿ. ವಿ ರೆಫರ್ಸ್ ಟು ದ ಸ್ಪೀಕರ್ ಆ್ಯಂಡ್ ಅದರ್ಸ್. ಅಂದರೆ ನಾವು ಮತ್ತು ಮತ್ತೊಬ್ಬರು ಕುರಿತಾಗಿ, ನಾನು ಮತ್ತು ಮತ್ತೊಬ್ಬರು ನನ್ನ ಜೊತೆ ಇರ್ತಕ್ಕಂಥವ್ರು ಕುರಿತಾಗಿ ಮಾತಾಡುವಾಗ ನಾವು ಸಾಮಾನ್ಯವಾಗಿ ಅಲ್ಲಿ ವಿ ಅನ್ನು ಬಳಸ್ತೀವಿ ಅಂತ. ಇಲ್ಲಿ ಸೆಕ್ಷನ್ 2 ಅನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸ್. ಇಲ್ಲಿ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಮಾಡ್ತಕ್ಕಂಥದ್ದು. ಕ್ವಶನ್ ನಂಬರ್ 6. ರೀಡ್ ದ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್. ಐ, ಮೀ, ಹಿಮ್, ದೆಮ್. ಇಲ್ಲಿ ಯಾವ ಪ್ರನೌನ್ ಬರುತ್ತೆ? ಥಿಂಕ್ ಮಾಡಿ. ಅಲ್ಲಿ ನೀವು ಈ ಪ್ರನೌನ್ಸ್ಗಳನ್ನು ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಹಾಕಿ ನೋಡಬೇಕು ಯಾವ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಅಂತ. ಡ್ಯಾಶ್ ರೀಡ್ ದ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್.
ಆನ್ಸರ್ ಐ ಈಸ್ ದ ಸಬ್ಜೆಕ್ಟ್ ಪ್ರನೌನ್ ಅಂತ. ಅಂದರೆ ನಾನು ಅಂತ ಹೇಳುವಾಗ ಅದನ್ನು ಏನು ಮಾಡ್ತೀವಿ ಅಲ್ಲಿ ಬಳಸ್ತೀವಿ ಅಂತ. ಕ್ವಶನ್ ನಂಬರ್ 7. ಟೀಚರ್ ಕಾಲ್ಡ್ ಡ್ಯಾಶ್ ಟು ದ ಆಫೀಸ್. ಐ, ಮೀ, ವಿ, ಹಿ. ಏನು ಬರುತ್ತೆ ಇಲ್ಲಿ ಗೆಸ್ ಮಾಡಿ. ಕರೆಕ್ಟ್ ಆನ್ಸರ್ ಈಸ್ ಮೀ. ಟೀಚರ್ ಕಾಲ್ಡ್ ಮೀ ಟು ದ ಆಫೀಸ್ ಅಂತ. ಮೀ ಈಸ್ ಯೂಸ್ಡ್ ಆಸ್ ದ ಆಬ್ಜೆಕ್ಟ್. ಮೀಯನ್ನು ಯಾವಾಗಲೂ ನಾವು ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಅಂತ. ಕ್ವಶನ್ ನಂಬರ್ 8. ಡ್ಯಾಶ್ ಈಸ್ ಮೈ ಸ್ಕೂಲ್ ಬ್ಯಾಗ್. ಅಲ್ಲಿ ನೀವು ಇಲ್ಲಿರ್ತಕ್ಕಂಥ ಪ್ರನೌನ್ಗಳನ್ನು ಹಾಕಿ ನೋಡಬೇಕು. ಆಪ್ಷನ್ ಎ ಇಟ್, ಆಪ್ಷನ್ ಬಿ ಹಿ, ಆಪ್ಷನ್ ಸಿ ದೇ, ಆಪ್ಷನ್ ಡಿ ವಿ. ಏನು ಆನ್ಸರ್ ಬರುತ್ತೆ? ಆನ್ಸರ್ ಈಸ್ ಇಟ್. ಇಟ್ ಈಸ್ ಮೈ ಸ್ಕೂಲ್ ಬ್ಯಾಗ್. ಇಟ್ ರೆಫರ್ಸ್ ಟು ಅ ಥಿಂಗ್. ಅಂದರೆ ಯಾವುದಾದ್ರೂ ವಸ್ತು ಇದ್ದಾಗ ನಾವಲ್ಲಿ ಇಟ್ಟನ್ನು ಬಳಸ್ತೀವಿ ಅಂತ. ಮೈ ಪೇರೆಂಟ್ಸ್ ಆರ್ ಡಾಕ್ಟರ್ಸ್. ಡ್ಯಾಶ್ ವರ್ಕ್ ಇನ್ ಅ ಹಾಸ್ಪಿಟಲ್. ಇಲ್ಲಿ ಡ್ಯಾಶ್ ಇದ್ದಲ್ಲಿ ಏನು ಬರಬೇಕು? ವಿ ವರ್ಕ್ ಇನ್ ಅ ಹಾಸ್ಪಿಟಲ್, ದೇ ವರ್ಕ್ ಇನ್ ಅ ಹಾಸ್ಪಿಟಲ್, ಶಿ ವರ್ಕ್ ಇನ್ ಅ ಹಾಸ್ಪಿಟಲ್, ಆರ್ ಹಿ ವರ್ಕ್ ಇನ್ ಅ ಹಾಸ್ಪಿಟಲ್. ಯಾವ್ದು ಬರುತ್ತೆ? ಸೊ ಆನ್ಸರ್ ಈಸ್ ದೇ. ಕರೆಕ್ಟ್ ಆನ್ಸರ್ ಈಸ್ ದೇ. ದೇ ರೆಫರ್ಸ್ ಟು ಮೋರ್ ದೆನ್ ಒನ್ ಪರ್ಸನ್. ನಾವು ಈಗಾಗಲೇ ನೋಡಿದ್ದೀವಿ, ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳಿದ್ದಾಗ ನಾವು ದೇ ಅನ್ನು ಹಾಕ್ತೀವಿ ಅಂತ. ಕ್ವಶನ್ ನಂಬರ್ 10. ಮೈ ಸಿಸ್ಟರ್ ಸಿಂಗ್ಸ್ ವೆಲ್. ಡ್ಯಾಶ್ ಆಲ್ಸೋ ಡ್ಯಾನ್ಸಸ್. ಇಲ್ಲಿ ಏನು ಬರುತ್ತೆ? ಹಿ, ಶಿ, ಇಟ್, ದೇ. ಗೆಸ್ ಮಾಡಬೇಕಿಲ್ಲಿ. ಮೈ ಸಿಸ್ಟರ್ ಅಂದರೆ ಯಾವುದು? ಗರ್ಲ, ಬಾಯ, ಏನಾಗುತ್ತೆ? ಫೀಮೇಲ್ ಆಗ್ತಾ ಇದೆಯಾ, ಮೇಲ್ ಆಗ್ತಾ ಇದೆಯಾ? ಸೊ ಏನು ಬರುತ್ತೆ? ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ಸೊ ಆನ್ಸರ್ ಈಸ್ ಶಿ. ಕರೆಕ್ಟ್ ಆನ್ಸರ್ ಈಸ್ ಶಿ. ಶಿ ಈಸ್ ಯೂಸ್ ಫಾರ್ ಫೀಮೇಲ್. ಸೆಕ್ಷನ್ 3. ಐಡೆಂಟಿಫೈ ದ ಪ್ರನೌನ್. ಪ್ರನೌನನ್ನು ಐಡೆಂಟಿಫೈ ಮಾಡಬೇಕು ನಾವು. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸಲ್ಲಿ ಯಾವುದು ಪ್ರನೌನ್ ಅಂತ ನೀವು ಕಂಡುಹಿಡಿಬೇಕು. ಶಿ ಹ್ಯಾಸ್ ಅ ನ್ಯೂ ಬೈಸಿಕಲ್. ಇಲ್ಲಿ ಶಿ ಹ್ಯಾಸ್ ಅ ನ್ಯೂ ಬೈಸಿಕಲ್ ಅನ್ನೋದರಲ್ಲಿ ಯಾವುದಿದೆ ಪ್ರನೌನ್? ಅಫ್ಕೋರ್ಸ್ ಶಿ. ಆನ್ಸರ್ ಈಸ್ ಶಿ. ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ಇಲ್ಲಿ ಏನು ಬರುತ್ತೆ ಪ್ರನೌನ್? ಇಲ್ಲಿರ್ತಕ್ಕಂಥ 4 ವರ್ಡ್ಸ್ಗಳಲ್ಲಿ ಯಾವುದು ಇದೆ ಅಂತಂದರೆ ಇಲ್ಲಿ ಅವರ್ ಅಂತ. ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ಇಲ್ಲಿ ವಿ ಅನ್ನೋದು ಕೂಡ ಸಬ್ಜೆಕ್ಟಲ್ಲಿ ಬರುತ್ತೆ, ಅದು ಸಬ್ಜೆಕ್ಟ್ ಪ್ರನೌನಲ್ಲಿ ಬರುತ್ತೆ. ಸ್ಟೂಡೆಂಟ್ಸ್ ಬ್ರಾಟ್ ದೇರ್ ಬುಕ್ಸ್. ಇಲ್ಲಿ ದೇರ್ ಅನ್ನೋದು ಆನ್ಸರ್. ದ ಡಾಕ್ಟರ್ ಟ್ರೀಟೆಡ್ ಹರ್. ದ ಡಾಕ್ಟರ್ ಟ್ರೀಟೆಡ್ ಹರ್. ಹರ್ ಅನ್ನೋದು ಇಲ್ಲಿ ಆನ್ಸರ್ ಆಗಿದೆ, ಮೀನ್ಸ್ ಪ್ರನೌನ್ ಆಗಿದೆ. ಮೈ ಪೇರೆಂಟ್ಸ್ ಲಿವ್ ಇನ್ ಬೆಂಗಳೂರು. ಇಲ್ಲಿ ಮೈ ಅನ್ನೋದು ಪ್ರನೌನ್ ಆಗಿದೆ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ನೋಡೋಣ. ನೀವು ಈ ಕ್ವಶನ್ಸ್ಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ರೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕೂಡ ಕಮೆಂಟ್ ಮಾಡ್ಬೋದು. ಡ್ಯಾಶ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆಪ್ಷನ್ ಹಿ, ಇಟ್, ದೇ, ವಿ. ಅಥವಾ ನೀವು ಆಪ್ಷನ್ ಎ ಬಿ ಸಿ ಡಿ ಅಂತ ಕೂಡ ಹಾಕ್ಬೋದು. ಜಸ್ಟ್ 1 ನಂಬರ್ ಎ ಬಿ ಸಿ ಡಿ ಇದರಲ್ಲಿ ಯಾವ್ದು ಬರುತ್ತೆ ಅನ್ನೋದು ನೀವು ಹಾಕಿದ್ರೂ ಕೂಡ ಸಾಕು. ಇಲ್ಲ ನೀವು ಟೈಪ್ ಕೂಡ ಮಾಡ್ಬೋದು. ಕ್ವಶನ್ ನಂಬರ್ 2. ರಾಣಿ ಈಸ್ ಆಬ್ಸೆಂಟ್. ಡ್ಯಾಶ್ ಈಸ್ ಇಲ್. ಹಿ, ಶಿ, ಇಟ್, ವಿ. ದ ಬಾಯ್ಸ್ ಆರ್ ಪ್ಲೇಯಿಂಗ್. ಡ್ಯಾಶ್ ಆರ್ ಹ್ಯಾಪಿ. ದೇ, ಹಿ, ಶಿ, ಇಟ್. ಟೀಚರ್ ಪ್ರೇಸ್ಡ್. ಆಪ್ಷನ್ ಎ ಐ, ಬಿ ಮೀ, ಸಿ ವಿ, ಡಿ ಹಿ. ಟೀಚರ್ ಪ್ರೇಸ್ಡ್ ಐ, ಮೀ, ವಿ, ಹಿ. ಇಲ್ಲಿ ಏನು ಬರುತ್ತೆ ಅಂತ ಹಾಕ್ಬೇಕು ನೀವು. ದ ಕ್ಯಾಟ್ ಈಸ್ ಸ್ಲೀಪಿಂಗ್. ಡ್ಯಾಶ್ ಈಸ್ ಲೇಜಿ. ಅಲ್ಲಿ ಏನು ಬರುತ್ತೆ ಅಂತ ಹಾಕ್ಬೇಕು. ಇಟ್, ದೇ, ವಿ, ಹಿ. ಮೈ ಬ್ರದರ್ ಆ್ಯಂಡ್ ಐ ಆರ್ ಸ್ಟೂಡೆಂಟ್ಸ್. ಡ್ಯಾಶ್ ಸ್ಟಡಿ ಟುಗೆದರ್. ವಿ, ದೇ, ಹಿ, ಯು. ದಿಸ್ ಪೆನ್ ಬಿಲಾಂಗ್ಸ್ ಟು ಮೀ. ಇಟ್ ಈಸ್ ಡ್ಯಾಶ್. ಮೈನ್, ಮೈ, me, yours. Priya has a new dress. It is dash. Hers, his, mine, ours. Please give the books to dash. Them, they, we, he. Please give the books to them ಆಗುತ್ತಾ, they ಆಗುತ್ತಾ, we ಆಗುತ್ತಾ, he ಆಗುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. ಡ್ಯಾಶ್ am from
ಕರ್ನಾಟಕ. ಇಲ್ಲಿ ಏನು ಬರುತ್ತೆ ಆನ್ಸರ್ ಅನ್ನೋದನ್ನು ತಿಳಿಸಿ. ಐ, ಮೀ, ಅಸ್, ಹಿಮ್. ಸೊ ಟೋಟಲ್ ಆಗಿ ನಿಮ್ಮ 10 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಆನ್ಸರ್ಸ್ಗಳನ್ನು ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. Comment your scores out of 10. Don't forget to comment. Thank you for watching. Please subscribe to our channel and share to your friends as well as like. Press the like button. Thank you.